ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಂಕಣ ಕಾರ್ವಿ ಸಮಾಜ ಬಾಂಧವರ ಜೀವಾಳ ಆಗಿರುವಂತಹ ಹೋಳಿ ಹಬ್ಬದ ಬಗ್ಗೆ ಒಂದೆರಡು ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಳಿ ಅಂದರೆ ಬಣ್ಣಗಳ ಹಬ್ಬ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಈ ಹಬ್ಬವನ್ನು ಭಾರತದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಕೊಂಕಣ ಕಾರ್ವಿ ಸಮಾಜ ಬಾಂಧವರಿಗೆ ಇದು ಕೇವಲ ಬಣ್ಣ ಆಗಿರುವುದಿಲ್ಲ, ಇದು ನಮ್ಮ ಒಲವಿನ ಬಣ್ಣ, ಬದುಕಿನ ಬಣ್ಣ. ಹೌದು ಸ್ನೇಹಿತರೆ, ನಮ್ಮ ಕೊಂಕಣ ಕಾರ್ವಿ ಸಮಾಜ ಬಾಂಧವರಿಗೆ ಇದು ಬದುಕಿನ ಬಣ್ಣವೇ ಆಗಿರುತ್ತದೆ. ನಮ್ಮ ಪೂರ್ವಜರು ತಲೆತಲಾಂತರಗಳಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ಇದು ಧಾರ್ಮಿಕ ಹಬ್ಬ ಆಗಿರುತ್ತೆ. ಹೋಳಿ ಹಬ್ಬಕ್ಕೆ 1 ವಾರ ಇರುವಾಗಲೇ ಈ ತಯಾರಿ ನಡೆಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಬ್ಬದ ಆಚರಣೆಯು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಲಿಸಿದಾಗ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಆದರೆ ಎಲ್ಲರ ಉದ್ದೇಶ ಹೋಳಿ ಕಾಮ ದಹನವೇ ಆಗಿರುತ್ತದೆ. ಈ ಹಬ್ಬವು ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತದೆ. ಒಳ್ಳೆಯದರ ಮುಂದೆ ಕೆಟ್ಟದ್ದು ತಲೆಬಾಗಲೇಬೇಕು ಎಂಬ ಸಂದೇಶವನ್ನು ಹೋಳಿ ಹಬ್ಬವು ಸಾರುತ್ತದೆ. ದೈವಶಕ್ತಿಯ ಮುಂದೆ ದುಷ್ಕೃತ್ಯಗಳು ಎಂದಿಗೂ ಜಯವನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬುದು ಈ ಹಬ್ಬದ ಸಾರ. ಇದು ವಸಂತ ಋತುವಿನ ಆಗಮನವನ್ನು ಸೂಚಿಸುವ ಹಬ್ಬ ಕೂಡ ಆಗಿರುತ್ತದೆ. ಫಾಲ್ಗುಣ ಚತುರ್ದಶಿಯಂದು ಈ ಹಬ್ಬ ಬರುವುದು. ಹೋಳಿ ಹುಣ್ಣಿಮೆಗೆ 1 ವಾರ ಇರುವಾಗ ಹಬ್ಬದ ತಯಾರಿ ಶುರುವಾದರೆ ಹೋಳಿ ಹುಣ್ಣಿಮೆಯಂದು ಕಾಮದಹನ ಮಾಡ್ತಾರೆ. ಅದರ ನೆಕ್ಸ್ಟ್ ಡೇ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದರ ನೆಕ್ಸ್ಟ್ ಡೇ ಬಣ್ಣನೂ ಹಾಕ್ಕೊಂಡು ಹಬ್ಬನ ವಿಜೃಂಭಣೆಯಿಂದ ಕೊಂಕಣ ಕಾರ್ವಿ ಸಮಾಜ ಬಾಂಧವರು ಆಚರಿಸ್ತಾರೆ. ಎಲ್ಲರಿಗೂ ಅನಿಸ್ಬೋದು ಹೋಳಿ ಹಬ್ಬ ಅಂದರೆ ಬಣ್ಣ ಹಾಕ್ಕೊಂಡು ಕುಣಿಯೋದು, ಡ್ಯಾನ್ಸ್ ಮಾಡೋದು, ಮಜಾ ಮಾಡೋದು ಅಂತ. ಆದರೆ ಇದೆಲ್ಲದಕ್ಕೂ ಮೀರಿದ ಹಬ್ಬ ಇದು ನಮ್ಮ ಸಮಾಜ ಬಾಂಧವರಿಗೆ. ನಮ್ಮಲ್ಲಿ ಈ ಹಬ್ಬ ಸ್ಟಾರ್ಟ್ ಆದಾಗ ಯಾರು ಎಲ್ಲೇ ಇದ್ದರೂ ಈ ಹಬ್ಬದ ದಿನ ಊರಿಗೆ ಬಂದೇ ಬರ್ತಾರೆ. ಅದೇನೇ ಇರಲಿ ಸ್ನೇಹಿತರೆ, ಪುರಾಣದ ಪ್ರಕಾರ ಹೋಳಿ ಹಬ್ಬದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ಹಿಂದೆ ತಾರಕಾಸುರ ಎಂಬ ದೈತ್ಯ ಬ್ರಹ್ಮದೇವರನ್ನು ಕುರಿತು ತಪಗೈದು ಬ್ರಹ್ಮದೇವನನ್ನು ಒಲಿಸಿ ನನಗೆ ಸಾವೇ ಬಾರದಿರಲಿ ಎಂದು ವರವನ್ನು ಕೋರಿದಾಗ ಆ ವರವನ್ನು ನೀಡಲಾರೆನೆಂದು ಬ್ರಹ್ಮದೇವರು ಹೇಳಿದಾಗ ಇನ್ನೊಂದು ವರವನ್ನು ಕೋರುತ್ತಾನೆ. ಅದೇನೆಂದರೆ ಶಿವನಿಂದ ಜನಿಸಿದ 7 ದಿನದ ಮಗನಿಂದ ತನಗೆ ಮೃತ್ಯು ಬರಲಿ ಎಂದು ಕೋರುತ್ತಾನೆ. ಅದಕ್ಕೆ ಬ್ರಹ್ಮದೇವರು ತಥಾಸ್ತು ಎನ್ನುತ್ತಾರೆ. ತಾರಕಾಸುರನ ತಲೆಯಲ್ಲಿ ಏನಿತ್ತು ಅಂದರೆ, ಶಿವನ ಮಡದಿ ಸತಿದೇವಿ ದಕ್ಷಯಜ್ಞದಲ್ಲಿ ಅಗ್ನಿ ಪ್ರವೇಶ ಮಾಡಿರುವುದರಿಂದ ಶಿವನಿಗೆ ಮಡದಿ ಇರುವುದಿಲ್ಲ, ಅವನು ಮತ್ಯಾರನ್ನು ಮದುವೆಯಾಗುವುದಿಲ್ಲ ಎನ್ನುವುದು ತಾರಕಾಸುರನ ಯೋಚನೆ. ಇಷ್ಟೇ ಅಲ್ಲ, 7 ದಿನದ ಮಗುವಿನಿಂದ ತಾರಕಾಸುರನನ್ನು ಕೊಲ್ಲಲಾಗುವುದಿಲ್ಲವೆಂಬುದು ತಾರಕಾಸುರನ ಲೆಕ್ಕಾಚಾರ. ವಿಧಿಯನ್ನೇ ಬರೆವ ಬ್ರಹ್ಮನ ಮೇಲೆ ತಾನು ಗೆದ್ದನೆಂಬಂತೆ ಹುಂಬತನ ತಾರಕಾಸುರನಿಗೆ. ಪರಶಿವನು ಘೋರ ತಪಸ್ಸನ್ನಾಚರಿಸುತ್ತಿರುತ್ತಾರೆ. ಇತ್ತ ತಾರಕಾಸುರನು ವರದಿಂದ ಉನ್ಮತ್ತನಾಗಿ ಸಕಲ ಸಜ್ಜನರಿಗೆ ಭಾರಿ ಉಪಟಳ ಕೊಡಲು ಆರಂಭಿಸುತ್ತಾನೆ. ಇದರಿಂದ ಕಂಗಾಲಾದ ದೇವತೆಗಳು ಶಿವನ ತಪಸ್ಸಿಗೆ ಭಂಗ ತಂದು ಪಾರ್ವತಿ ದೇವಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿಸಬೇಕೆಂದು ಉಪಾಯ ಮಾಡಿ ರತಿಮನ್ಮಥರನ್ನು ಒಪ್ಪಿಸುತ್ತಾರೆ. ತಪೋನಿರತರಾದ ರುದ್ರದೇವರ ಮುಂದೆ ಹೂವಿನ ಬಾಣವನ್ನು ಬಿಟ್ಟು ಮನ್ಮಥನು ಶಿವನ ಧ್ಯಾನಕ್ಕೆ ಭಂಗ ತರುತ್ತಾನೆ. ಇದರಿಂದ ಕೋಪಗೊಂಡ ಶಿವನು ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನು ದಹಿಸುತ್ತಾನೆ. ನಂತರ ರತಿಯು ತನ್ನ ಪತಿಯನ್ನು ಬದುಕಿಸಿಕೊಡಬೇಕೆಂದು ಕೋರಿದಾಗ ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಲಿ, ಬೇರಾರಿಗೂ ಅವನು ಕಾಣದಿರಲಿ ಎನ್ನುತ್ತಾನೆ. ನಂತರ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಪಾರ್ವತಿ ದೇವಿಯನ್ನು ಪರಶಿವನು ವಿವಾಹವಾಗುತ್ತಾರೆ. ವಿವಾಹವಾದ 100 ವರ್ಷಗಳಾದರೂ ಅವರು ಮಕ್ಕಳನ್ನು ಪಡೆಯದಿದ್ದಾಗ ಅಗ್ನಿದೇವರು ಕೈಲಾಸಕ್ಕೆ ಹೋಗಿ ಶಿವನಲ್ಲಿ ಭಿಕ್ಷೆ ಬೇಡಿದಾಗ ಶಿವನ ತೇಜಸ್ಸು ಪಾತವಾಗಿರಲು ಅದನ್ನು ಪಾರ್ವತಿ ದೇವಿಯು ತನ್ನ ಕೈಯಲ್ಲಿ ಧರಿಸಿ ಅಗ್ನಿಗೆ ಭಿಕ್ಷಾ ರೂಪದಲ್ಲಿ ಹಾಕುತ್ತಾರೆ. ಅಗ್ನಿಗೂ ಆ ತೇಜಸ್ಸನ್ನು ನಿರ್ಮಿಸಲಾಗದೆ ಗಂಗೆಯಲ್ಲಿ ಹಾಕುತ್ತಾರೆ. ಗಂಗೆಯೂ ಕೂಡ ಅದನ್ನು ತಡೆಯದೆ ಪ್ರವಾಹದ ಮೂಲಕ ಹೊರಚೆಲ್ಲುತ್ತಾಳೆ. ಅದರಿಂದ ಭೂಮಿಯ ಮೇಲೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಇವೆಲ್ಲವೂ ಉತ್ಪನ್ನವಾಯಿತು. ಸ್ವಲ್ಪ ತೇಜಸ್ಸು ಅಲ್ಲೊಂದು ವನದಲ್ಲಿದ್ದ ದರ್ಬೆಯಲ್ಲಿ ಬಿದ್ದು ಜನಿಸಿದವನೇ ಕುಮಾರ ಅಥವಾ ಸ್ಕಂದ. ಅವನ ಅಪ್ರತಿಮ ಸೌಂದರ್ಯ ನೋಡಿ 6 ಮಂದಿ ಕೃತ್ತಿಕೆಯರು ಅವನಿಗೆ ಸ್ತನಪಾನ ಮಾಡಿಸಿದರು. ಅದರಿಂದ ಅವನು ಕಾರ್ತಿಕೇಯನೆನಿಸಿದನು. 6 ಮಂದಿ ಕಾರ್ತಿಕೇಯರು ಸ್ತನಪಾನ ಮಾಡಿಸಿದ್ದರಿಂದ 6 ಮುಖ ಹೊಂದಿ ಷಣ್ಮುಖನಾಗಿ ಅವನೇ ತಾನು ಹುಟ್ಟಿದ 7ನೇ ದಿನದಂದು ತಾರಕಾಸುರನನ್ನು ಭಾರೀ ಯುದ್ಧದ ನಂತರ ಶಕ್ತ್ಯಾಯುಧದಿಂದ ಸಂಹರಿಸಿದನು ಎಂಬ ಇತಿಹಾಸ ಇದೆ.
ಹಬ್ಬಕ್ಕೆ ಒಂದು ವಾರ ಇರುವಾಗ ಪ್ರತಿದಿನ ರಾತ್ರಿ ದೇವಸ್ಥಾನದ ಮುಂದೆ ಅಥವಾ ಯಾವುದಾದರೂ ಒಂದು ವಿಶಾಲವಾದ ಮೈದಾನದಲ್ಲಿ ಹೆಂಗಸರೆಲ್ಲ ಸೇರಿ ದಲ್ಲೋರಿ ಅಂತ ಹಾಕ್ತಾರೆ. ಅದೇ ರೀತಿಯಾಗಿ ಗಂಡಸರ ಗುಂಪು, ಇದಕ್ಕೆ ಪುಂಗೋಡು ಅಂತ ನಮ್ಮ ಭಾಷೆಯಲ್ಲಿ ಕರೀತಾರೆ. ಈ ಗುಂಪು ದೇವರ ಭಜನೆಯನ್ನು ಹೇಳುತ್ತಾ ಕುಣಿಯುತ್ತಾರೆ. ಇದಕ್ಕೆ ಸೈಮರ್ ಅಂತ ಕೂಡ ಕರೀತಾರೆ. ಕುಂದಾಪುರದಲ್ಲಿ ಹೋಳಿ ಮನೆ ಅಂತ ಇರುತ್ತೆ. ಎಲ್ಲ ಕೊಂಕಣ ಕಾರ್ವಿ ಸಮಾಜ ಬಾಂಧವರು ಅಲ್ಲೇ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ. ಭಟ್ಕಳದ ಕಾರ್ವಿ ಸಮುದಾಯದವರು ಹೋಳಿ ಹಬ್ಬದ ಮೊದಲನೇ ದಿನ ಸಂಜೆ ತುಳಸಿ ಪೂಜೆ ಹಾಗೂ ತುಳಸಿಗೆ ಕಾಯಿ ಹಾಕುವುದರೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಾರೆ. ತದನಂತರ ಪುರಾತನ ಜಾನಪದ ಲಾವಣಿ ಹಾಗೂ ಕುಣಿತಕ್ಕೆ ಚಾಲನೆ ನೀಡುತ್ತಾರೆ. ಅದಾದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಕುಣಿದು ಹರಕೆಯ ಹೋಳಿ ಮನೆಗೆ ಹೋಗುವ ವಾಡಿಕೆ ಇದೆ. ಹೋಳಿ ಹುಣ್ಣಿಮೆಯ ಸಂಜೆ ಸಮಾಜ ಬಾಂಧವರೆಲ್ಲ ಸೇರಿ ಹೋಳಿ ತರಲು ಹೋಗುತ್ತಾರೆ. ಹೋಳಿ ಅಂದರೆ ಅಡಿಕೆ ಮರ. ಮರುದಿನ ಹೋಳಿ ಹಬ್ಬ ಮತ್ತು ಸಂಜೆ ಬಣ್ಣದೋಕುಳಿಯೊಂದಿಗೆ ರಂಗಿನ ಮೆರವಣಿಗೆ ಆರಂಭಗೊಳ್ಳುತ್ತದೆ. ರಾವಣನನ್ನು ಈ ಮೆರವಣಿಗೆಯಲ್ಲಿ ಸಮುದ್ರ ತೀರದ ಬಳಿ ಕರೆತಂದು ರಾವಣನನ್ನು ಸುಡುವುದರ ಮೂಲಕ ಹೋಳಿ ಕಾಮದಹನವನ್ನು ಆಚರಿಸುತ್ತಾರೆ. ನಂತರ ಸಮುದ್ರ ಸ್ನಾನ ಮಾಡುವುದರ ಮೂಲಕ ಹೋಳಿ ಹಬ್ಬ ಸಮಾಪ್ತಿಗೊಳ್ಳುತ್ತದೆ. ಆದರೆ ಅದೇ ಗಂಗೊಳ್ಳಿ, ತ್ರಾಸಿ, ಕಂಚುಗೋಡು ಈ ಕಡೆಗಳಲ್ಲಿ ಹೋಳಿ ದಹನ ಹುಣ್ಣಿಮೆ ಎಂದು ನಡೆದರೆ ನೆಕ್ಸ್ಟ್ ಡೇ ಹಬ್ಬ ಮತ್ತು ಅದರ ನೆಕ್ಸ್ಟ್ ಡೇ ಬಣ್ಣದೋಕುಳಿ ಇರುತ್ತದೆ. ಕುಂದಾಪುರ, ಗಂಗೊಳ್ಳಿ, ತ್ರಾಸಿ, ಕಂಚುಗೋಡು, ಭಟ್ಕಳ ಇವೆಲ್ಲ ಪ್ರದೇಶಗಳಲ್ಲಿನ ಕೊಂಕಣ ಕಾರ್ವಿ ಸಮಾಜ ಬಾಂಧವರು ಬಣ್ಣದೋಕುಳಿಯನ್ನು ಸಾರ್ವಜನಿಕವಾಗಿ ಬಣ್ಣಗಳನ್ನು ಎರಚಿಕೊಳ್ಳುವ ಮೂಲಕ ಸಂಭ್ರಮಿಸುತ್ತಾರೆ. ಹಾಗೂ ಬಣ್ಣದೋಕುಳಿಯ ದಿನ ನಡೆಯುವ ಬಣ್ಣದ ಮೆರವಣಿಗೆಯಲ್ಲಿ ಹಲವಾರು ವೇಷಧಾರಿಗಳು, ಸ್ತಬ್ಧ ಚಿತ್ರಗಳು ಜನರ ಕಣ್ಮನ ಸೆಳೆಯುವಂತೆ ಇರುತ್ತೆ. ಅಡಿಕೆ ಮರವನ್ನು ಎತ್ತುವುದರ ಮೂಲಕ ಹಬ್ಬವು ಸಮಾಪ್ತಿಯಾಗುತ್ತದೆ. ಇದು ನಾನು ಕೇಳಿ ತಿಳಿದುಕೊಂಡಿರುವಂತಹ ಅಲ್ಪ ಮಾಹಿತಿ. ಅಡ್ವಾನ್ಸ್ ಆಗಿ ಸರ್ವರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್, ಶುಭ ದಿನ.